ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಯೂನಿವರ್ಸಲ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಈಗ ಬಿಗ್ ಬಾಸ್ ಹೌಸ್ನಲ್ಲಿ ಇವತ್ತು ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಅಂತ ಹೇಳ್ತೀನಿ. ಈಗ ಬಿಗ್ ಬಾಸ್ ಅವರು ನಿನ್ನೆ ಒಂದು ಕಾಲೇಜಲ್ಲಿ ಅಂದರೆ ಬ್ಲೂ ಹೌಸ್ ಮತ್ತು ರೆಡ್ ಹೌಸ್ ಏನಿದೆಯಲ್ಲ ಅವರಿಬ್ಬರ ಮಧ್ಯೆ ಒಂದು ಕಾಂಪಿಟೇಷನ್ ಇಟ್ಟಿದ್ರು ಅಂತಲೇ ಹೇಳ್ಬೋದು. ಆ ಟೀಮಿಂದ ಬ್ಲೂ ಹೌಸಿಂದ ಒಬ್ಬರು ಹಾಗೆ ರೆಡ್ ಹೌಸಿಂದ ಒಬ್ಬರು ಬರಬೇಕು. ಅವರಿಬ್ಬರ ಮಧ್ಯೆ ನಾನು ಈ ಬಿಗ್ ಬಾಸ್ ಮನೇಲಿ ಇರೋದಕ್ಕೆ ಏನಕ್ಕೆ ನಾನು ಅರ್ಹಳಾಗಿದ್ದೀನಿ, ನಿನ್ಗಿಂತ ಏನಕ್ಕೆ ನಾನು ಬೆಟರ್ ಅಂತ ಪ್ರೂವ್ ಮಾಡಬೇಕಾಗುತ್ತೆ, ವಾದ ಮಾಡಬೇಕಾಗುತ್ತೆ. ಹಾಗೆ ಹಿಂಗೆ ವಾದ ಆಗುತ್ತೆ. ಒಟ್ಟು ಎಷ್ಟು ಎಂಟು ಜನ ಏನಿದ್ದಾರೆ ಅವರು 8 ಜನ, ಆ ಕಡೆಯಿಂದ 8 ಜನ, ಈ ಕಡೆ 8 ಜನ, ಒಬ್ಬೊಬ್ರಿಗೂ ಒಂದೊಂದ್ಸಲ ಆಗ್ತಾ ಇರುತ್ತೆ. ಹಿಂಗೆ ಜೋಡಿಯಾಗಿ ಬರ್ತಿರ್ತಾರೆ. ಮೊದಲು ಕಾವ್ಯ ಮತ್ತು ರಾಶಿಕಾ ಬರ್ತಾರೆ. ಅದರಲ್ಲಿ ಕಾವ್ಯ ವಿನ್ ಮಾಡ್ತಾರೆ. ರಘುರವರು ಅವರು ರಾಶಿಕಾಗಿಂತ ಕಾವ್ಯ ನಿಜವಾಗ್ಲೂ ಚೆನ್ನಾಗಿ ಏನಂತಾರೆ ವಾದ ಮಾಡಿದ್ರು, ನಿನ್ಕಿಂತ ನಾನು ಏನಕ್ಕೆ ಬೆಟರ್ ಅಂತ. ಅದರಲ್ಲಿ ಕಾವ್ಯನ ವಿನ್ ಮಾಡ್ತಾರೆ ಯಾರು ಪ್ರಿನ್ಸಿಪಲ್ ರಘು ಅವರು. ಹಾಗೆ ರಕ್ಷಿತಾ ಮತ್ತು ರಿಷಾ, ರಕ್ಷಿತಾ ತುಂಬ ಚೆನ್ನಾಗಿ ವಾದ ಮಾಡ್ತಾಳೆ, ಅವಳು ವಿನ್ ಆಗ್ತಾಳೆ. ಹಾಗೆ ಮೂರನೇದಾಗಿ ಧ್ರುವಂತ್ ಸುದಿ, ಅದರಲ್ಲಿ ಧ್ರುವಂತ್ ಅವರು ಸೋಲ್ತಾರೆ, ಸುದಿ ಅವ್ರು ಗೆಲ್ತಾರೆ. ಧನು ಹಾಗೆ ಸುರಾಜ್ ಅವರಲ್ಲಿ ಸುರಾಜ್ ಗೆಲ್ತಾರೆ, ಹಾಗೆ ಧನು ಅವ್ರು ಸೋಲ್ತಾರೆ. ಅವ್ರ ವಾದ ಅಷ್ಟು ಪಾಪ ಧನು ಅವ್ರು ಏನಕ್ಕೂ ಎದುರ್ಕೊಳ್ತಿದ್ದಾರೆ. ಅವ್ರು ಅಳೋ ಥರನೇ ಮುಖ ಮಾಡಿಬಿಟ್ಟು ಅವ್ರ ವಾಯ್ಸ್ ಹಾಗೆ ಬಂದುಬಿಡ್ತು, ಇನ್ನೇನು ಹತ್ತೇ ಬಿಡ್ತಾರೆ ಏನೋ ಅನ್ನೋ ಥರ. ಅವ್ರಿಗೆ ಜಾಸ್ತಿ ವಾದ ಮಾಡೋಕ್ಕಾಗಲ್ಲ ಪಾಪ, ಏನಕ್ಕೆ ಅಂತ ಗೊತ್ತಿಲ್ಲ. ತುಂಬ ಸೈಲೆಂಟಾಗಿದ್ದಾರೆ, ಅವ್ರಿಗೆ ಜಾಸ್ತಿ ಸ್ಕ್ರೀನ್ ಸ್ಪೇಸು ಸಿಗ್ತಾಯಿಲ್ಲ. ನೆನ್ನೆ ಗಿಲ್ಲಿ ಸ್ವಲ್ಪ ಅಶ್ವಿನಿ ಜಾನ್ವಿ ಹಾಗೂ ರಘುವ್ರು ಬಿಟ್ಟು ಇನ್ಯಾರಿಗೂ ಸ್ಕ್ರೀನ್ ಸ್ಪೇಸೇ ಇಲ್ಲ. ಅಂದರೆ ಈ ವಾದ ಎಷ್ಟಿತ್ತೋ ಅಷ್ಟರಲ್ಲೇ ಕಾಣಿಸ್ಕೊಂಡಿದ್ದು. ಮಿಕ್ಕಿದವರೆಲ್ಲ ಬೇರೆ ಎಲ್ಲೂ ಸ್ಕ್ರೀನ್ ಸ್ಪೇಸ್ ಅನ್ನೋದು ಬೇರೆಯವ್ರಿಗೆ ಇಲ್ಲವೇ ಇಲ್ಲ. ಬರೀ ಗಿಲ್ಲಿ, ರಘು, ಅಶ್ವಿನಿ, ಸ್ವಲ್ಪ ಜಾನ್ವಿ ಅಷ್ಟೇ, ಇಷ್ಟೇ ಜನ, ಸ್ವಲ್ಪ ರಾಶಿಕಾ ಅಷ್ಟೇ. ಕಾವ್ಯಗೂ ಇಲ್ಲ ಸ್ಕ್ರೀನ್ ಸ್ಪೇಸು. ಓ ಗಾಡ್, ಗಿಲ್ಲಿ ಅಂತೂ ಇಡೀ ಮನೆನೇ ತಿಂದಾಕ್ತಿದ್ದಾರೆ. ಅಂದರೆ ಈಗ ಏನಾಗ್ತಿದೆ ಗೊತ್ತಾ, ಬಿಗ್ ಬಾಸ್ ಅವ್ರಿಗೂ ಎಲ್ಲಿ ನೋಡಿದ್ರು ಗಿಲ್ಲಿನೇ ಆ್ಯಕ್ಟಿವ್ ಆಗಿರೋದ್ರಿಂದ ಬೇರೆ ಯಾರನ್ನೂ ತೋರ್ಸೋಕ್ಕಾಗ್ತಾ ಇಲ್ಲ ಅಲ್ಲಿ. ಅಂದರೆ ಬೇರೆಯವ್ರು ಯಾರು ಅಷ್ಟು ಆ್ಯಕ್ಟಿವ್ ಆಗಿಲ್ಲ, ಅಂದರೆ ಯಾರು ಅಷ್ಟು ನೀಟಾಗಿ ಯಾರೋ ಟಾಸ್ಕಲ್ಲಿ ಅಂತ ಅಲ್ಲ, ಮನೇಲೂ ಕೂಡ ಅಷ್ಟು ಯಾರೂ ಆ್ಯಕ್ಟಿವ್ ಆಗಿಲ್ಲ. ಗಿಲ್ಲಿ ಎಲ್ಲ ಕಡೆನೂ ಆ್ಯಕ್ಟಿವ್ ಆಗಿರೋದ್ರಿಂದ, ಕಾಮಿಡಿ ಮಾಡ್ತಿರೋದ್ರಿಂದ ಜನಗಳಿಗೆಲ್ಲ ಒಂದು ಕಡೆ ಇಷ್ಟ ಆಗ್ಬೋದು ಅನ್ನೋ ಕಾರಣಕ್ಕೆ ಬಿಗ್ ಬಾಸ್ ಅವರು ಅವನನ್ನೇ ಅಂದರೆ ಗಿಲ್ಲಿನೇ ತೋರಿಸ್ತಿದ್ದಾರೆ ಜಾಸ್ತಿ. ಗಿಲ್ಲಿಗೆ ಸ್ಕ್ರೀನ್ ಸ್ಪೇಸ್ ಕೊಡ್ತಿದ್ದಾರೆ. ಬೇರೆಯವರು ಏನಾರು ಮಾಡಿದ್ರೆ ತೋರಿಸ್ತಾರೆ, ಬಟ್ ಗಿಲ್ಲಿ ಎಲ್ಲರಿಗಿಂತ ಬೆಟರಾಗಿ ಮಾಡ್ತಿರೋದ್ರಿಂದ ಗಿಲ್ಲಿನ ತೋರಿಸ್ತಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಮಲ್ಲಮ್ಮ ಮತ್ತು ಸ್ಪಂದನ ನಡುವೆ ಸ್ಪಂದನ ವಿನ್ ಆಗ್ತಾರೆ, ಮಲ್ಲಮ್ಮ ಅವರು ಸೋಲ್ತಾರೆ. ಹಾಗೆ ಇನ್ನೊಬ್ರು ಯಾರು ಜಾನ್ವಿ ಮತ್ತು ಅಶ್ವಿನಿ ನಡುವೆ ಜಾನ್ವಿ ಅವರು ವಿನ್ ಆಗ್ತಾರೆ, ಅಶ್ವಿನಿ ಅವ್ರು ಸೋಲ್ತಾರೆ. ಇವರಿಬ್ಬರು ಮಧ್ಯೆ ನಡೆದಿದ್ದು ಒಂಥರ ಕಾಮಿಡಿ ಆಗಿತ್ತು ಅಂತ ಹೇಳ್ಬೋದು. ಅಶ್ವಿನಿ ಅವ್ರಿಗೆ ಅವ್ರ ಫ್ರೆಂಡ್ಶಿಪ್ ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ, ಬಟ್ ಏನು ಮಾಡೋಕ್ಕಾಗಲ್ಲ. ಬಿಗ್ ಬಾಸ್ ಅವ್ರು ಮತ್ತೆ ಏನು ಮಾಡ್ತಾರೆ, ಏನು ವಾದ ಮಾಡ್ತಾ ಇದ್ದೀರಾ ನೀವು ಅಂತ ಕ್ವಶನ್ ಕೇಳ್ತಾರೆ. ಪಾಪ ರಘುವರು ಅದನ್ನೇ ಹೇಳಿದ್ರು, ನೀವೇಂದಕ್ಕೆ ವಾದ ಮಾಡ್ತಾ ಇದ್ದೀರಾ, ವಾದ ಮಾಡೋ ಥರ ಮಾಡಿ, ಏನಕ್ಕೆ ಮನೇಲಿರೋದಕ್ಕೆ ಡಿಸರ್ವ್ ಇದ್ದೀರಾ ಅಂತ ಮಾಡಿ ಅಂತ ಎಲ್ಲ ಹೇಳ್ತಾರೆ. ಮತ್ತು ಸ್ಟಾರ್ಟ್ ಮಾಡ್ತಾರೆ. ಅದು ಹೋಗ್ತಾ ಹೋಗ್ತಾ ಸ್ವಲ್ಪ ಇಬ್ಬರು ಮಧ್ಯೆ ಒಂದು ಬಿಡೋ ಥರ ಆಗುತ್ತೆ. ಮೊಲ ಮತ್ತು ಆಮೆ ಕತೆ ಕೇಳಿದ್ಮೇಲೆ ಸ್ವಲ್ಪ ಅಶ್ವಿನಿ ಅವ್ರಿಗೆ ಅಳು ಬಂದುಬಿಡುತ್ತೆ. ಅದರಲ್ಲಿ ಅಶ್ವಿನಿ ಅವ್ರು ಸೋಲ್ತಾರೆ, ಜಾನ್ವಿ ಅವ್ರು ಗೆಲ್ತಾರೆ. ಹಾಗೆ ಇನ್ಯಾರಿದ್ದಾರೆ, ಕಾವ್ಯ ಆಯಿತು, ಅಭಿ ಮತ್ತು ಮಾಲು ಅವ್ರು ಸೋಲ್ತಾರೆ, ಅಭಿ ಅವ್ರು ವಿನ್ ಆಗ್ತಾರೆ. ಅಷ್ಟೇ ಅನಿಸುತ್ತೆ. ಅಷ್ಟು ಜನದಲ್ಲಿ ಈಗ ನಾಮಿನೇಟ್ ಆಗಿರೋರು ಯಾರು ಅಂದರೆ ಮಲ್ಲಮ್ಮ, ರಿಷಾ, ಅಶ್ವಿನಿ, ಗಿಲ್ಲಿ. ಕರೆಕ್ಟ್ ಗಿಲ್ಲಿನೇ ಹೇಳಿಲ್ವ, ಚಂದ್ರಪ್ರಭಾ ಹಾಗೆ ಗಿಲ್ಲಿ ಚೆನ್ನಾಗಿ ವಾದ ಮಾಡೋರು. ಬಟ್ ಯಾಕೆ ರಘು ಅವರು ಇವ್ರನ್ನ ತಗೊಂಡ್ರು ಅಂತ ಗೊತ್ತಾಗಲಿಲ್ಲ, ಚಂದ್ರಪ್ರಭನ ವಿನ್ ಮಾಡೋರು ಅಂತ ಗೊತ್ತಾಗಲಿಲ್ಲ. ಬಟ್ ಓಕೆ, ಗಿಲ್ಲಿ ಹೆಂಗಿದ್ರು ಸೇವ್ ಆಗೇ ಆಗ್ತಾರೆ, ಪರವಾಗಿಲ್ಲ. ಈಗ ಮನೇಲಿ ಒಟ್ಟು 8 ಜನ ನಾಮಿನೇಟ್ ಆಗಿದ್ದಾರೆ. ಒಂದು ಮಲ್ಲಮ್ಮ, ರಿಷಾ, ಅಶ್ವಿನಿ, ಗಿಲ್ಲಿ, ಮಾಲು, ರಾಶಿಕಾ, ಧನು ಹಾಗೆ ಧ್ರುವಂತರು. ಒಟ್ಟು 8 ಜನ ನಾಮಿನೇಟ್ ಆಗಿದ್ದಾರೆ. ಈ ಸಲ 100% ಇವರಲ್ಲಿ ಯಾರು ಒಬ್ಬರು ಹೋಗ್ತಾರೆ ಅಂದರೆ ಅದು ಮಲ್ಲಮ್ಮನೆ ಅಂತ ಹೇಳ್ತೀನಿ. 100% ಎಲ್ಲೂ ಆ್ಯಕ್ಟಿವ್ ಆಗಿಲ್ಲ. ನನ್ನ ಪ್ರಕಾರ ಹೋಗೋದಾದರೆ ಮಲ್ಲಮ್ಮ ಅವರೇ ಹೋಗಬೇಕಾಗುತ್ತೆ. ಹೋಗೋದು ಕೂಡ ಅವರೇ ಅನಿಸುತ್ತೆ. ಯಾಕಂದರೆ ಅವ್ರನ್ನ ಒಂದು ಅಮ್ಮ ಅಂದ್ಕೊಂಡು ಒಂದು ಮೂಲೆ ಗುಂಪು ಮಾಡಾಕ್ಬಿಟ್ಟಿದ್ದಾರೆ ಪಾಪ. ಮೋಸ್ಟ್ಲಿ ಹೋದರೆ ಅವ್ರು ಹೋಗ್ಬೋದು. ಗೈಸ್ ನಿಮ್ಗೇನು ಅನಿಸುತ್ತೆ? ನನಗೆ ಅನಿಸುತ್ತೆ ಗೈಸ್, ಧನುಗೆ ಎಲ್ಲೂ ಸ್ಕ್ರೀನ್ ಸ್ಪೇಸ್ ಅನ್ನೋದೇ ಇಲ್ಲ ಪಾಪ. ಧನು ಇನ್ನೂ ಎಲ್ಲರ ಹತ್ರನೂ ಮಾತಾಡಬೇಕು, ತಾನೇ ಸ್ಟ್ಯಾಂಡ್ ತೊಗೋಬೇಕು, ಸ್ವಲ್ಪ ಕಾಣಿಸ್ಕೊಳ್ಳೋಕ್ಕಂತನಾರು ಎಲ್ಲರೂ ಜಗಳ ಮಾಡಬೇಕು ಅಂತ ಅನಿಸುತ್ತೆ ಪಾಪ. ಏನಂತ ಗೊತ್ತಿಲ್ಲ, ಆತ ಟಾಸ್ಕ್ ಅಂತ ಬಿಟ್ಟರೆ ಬೇರೆ ಎಲ್ಲೂ ಕಾಣಿಸ್ತಾನೆ ಇಲ್ಲ. ಬಿಗ್ ಬಾಸ್ ಅವರು ಕೂಡ ಮರ್ತುಬಿಟ್ಟಿದ್ದಾರೆ ಆತ ಒಬ್ಬ ಕಂಟೆಸ್ಟೆಂಟ್ ಅಂತ ಇದ್ದಾನೆ ಅಂತ. ಗಿಲ್ಲಿನೂ ಮರ್ತುಬಿಟ್ಟಿದ್ದಾರೆ, ಅಭಿನೂ ಮರ್ತುಬಿಟ್ಟಿದ್ದಾರೆ, ಆಲ್ಮೋಸ್ಟ್ ಎಲ್ಲರನ್ನೂ ಮರ್ತುಬಿಟ್ಟಿದ್ದಾರೆ ಬಿಗ್ ಬಾಸ್ ಅವರು. ಈಗ ಕಾವ್ಯನೂ ಮರ್ತುಬಿಡ್ತಾರೆ. ಈಗ ಕಾವ್ಯ ಕೂಡ ಚಾಲೆಂಜ್ ಹಾಕಿದ್ದಾರೆ, ನಾನು ಒಂದು ವಾರ ಗಿಲ್ಲಿ ಹತ್ರ ಮಾತಾಡೋಲ್ಲ, ಅವನ ಹತ್ರ ಕಾಣಿಸ್ಕೊಳ್ಳಲ್ಲ, ನಾನು ಹೆಂಗೆ ಅಂತ ನಾನು ತೋರಿಸ್ಕೊಳ್ತೀನಿ ಅಂತ ಪ್ರೂವ್ ಮಾಡ್ಕೊಳ್ತೀನಿ ಅಂತ ಯಾರೋ ರಾಶಿಕಂಗೆ ಚಾಲೆಂಜ್ ಬೇರೆ ಮಾಡಿದ್ದಾರೆ. ನೋಡುವ
ನೆನ್ನೆ ಅಂತೂ ಕಾವ್ಯ ಇಲ್ಲಿ ಅದು ವಾದ ಮಾಡೋದಿತ್ತಲ್ಲ ರಾಶಿಕಾ ಮತ್ತು ಕಾವ್ಯ, ಅಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಕಾವ್ಯ ಕಾಣಿಸೇ ಇಲ್ಲ. ಮೋಸ್ಟ್ಲಿ ಏನಕ್ಕೆ ಅಂತ ಗೊತ್ತಿಲ್ಲ, ಗಿಲ್ಲಿ ಎಲ್ಲ ಕಡೆನೂ ಗಿಲ್ಲಿ ಆ್ಯಕ್ಟಿವ್ ಆಗಿರೋದ್ರಿಂದ ಬೇರೆ ಯಾರು ಕಾಣಿಸ್ತಾನೆ ಇಲ್ಲ ಬಿಗ್ ಬಾಸ್ ಮನೇಲಿ. ಅದು ಅಲ್ಲದೆ ಇವತ್ತು ಪೇರೆಂಟ್ಸ್ ಮೀಟಿಂಗ್ ಮತ್ತು ಟೀಚರ್ ಮತ್ತು ಪೇರೆಂಟ್ಸ್ ಮೀಟಿಂಗ್ ಇದೆ. ಅಂದರೆ ಇಲ್ಲಿ ಏನಾಗಿದೆ, ಕಂಟೆಸ್ಟೆಂಟ್ಗಳೆಲ್ಲ ಆಚೆ ಇದ್ದಾರೆ. ಈಗ ಯಾರ್ಯಾರು ನಾಮಿನೇಟ್ ಆಗಿದ್ದಾರಲ್ಲ ಅವರೆಲ್ಲ ಬ್ಯಾಡ್ ಸ್ಟೂಡೆಂಟ್ ಅಂತ ಅವ್ರಗಳ ಮನೆಯಿಂದ ಈಗ ಏನಂತ ಕಾಲ್ ಬಂದಿದೆ. ಯಾರ್ಯಾರು ಮಾಡಿದ್ದಾರೆ ಅಂತ ನಾನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಗಿಲ್ಲಿ ಮನೆಯಿಂದ ಯಾರು ಮಾಡಿದ್ದಾರೆ ಕಾಲು, ರಿಷಾರ್ ಮನೆಯಿಂದ ಬಂದಿದೆ, ರಾಶಿಕ್ ಅವ್ರ ಮನೆಯಿಂದ ಬಂದಿದೆ, ಪ್ರತಿಯೊಬ್ಬರು ಮನೆಯಿಂದನೂ ಬಂದಿದೆ. ಯಾರ್ಯಾರು ಮಾತಾಡಿದ್ದಾರೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಈಗಾಗಲೇ ಪ್ರೋಮೋದಲ್ಲಿ ತೋರಿಸಿದ್ದಾರೆ. ಧನುರ್ ಅಮ್ಮ ಮಾತಾಡಿದ್ದಾರೆ, ಹಾಗೆ ರಾಶಿಕಾರ ತಮ್ಮ ಮಾತಾಡಿದ್ದಾರೆ. ಧನುರ್ ಅಮ್ಮಂಗೆ ಮಾತಾಡಬೇಕಾದ್ರೆ ಪ್ರಿನ್ಸಿಪಲ್ ಅವ್ರು ಹೇಳಿದ್ದಾರೆ ಅವನು ನಾಮಿನೇಟ್ ಆಗಿದ್ದಾನೆ ಅಂತ. ಆಗ ಧನುರ್ ಅಮ್ಮ ನೀನು ಇನ್ನೂ ಚೆನ್ನಾಗಿ ಆಡಬೇಕು, ಎಲ್ಲರ ಹತ್ರನೂ ಬೆರಿಬೇಕು ಅಂತ ಹೇಳಿದ್ದಾರೆ. ಹಾಗೆ ರಾಶಿಕಾಗೆ ತಮ್ಮ ಅವ್ರು ಕಾಲ್ ಮಾಡಿದಾಗ ಹೇಳ್ತಾರೆ ಪ್ರಿನ್ಸಿಪಲ್ ಅವರು, ನಿನ್ನ ತಂಗಿ ಶೀ ಈಸ್ ಲಾಸ್ಟ್, ಅಂದರೆ ಗೇಮ್ ಕಡೆ ಇಂಟ್ರೆಸ್ಟೇ ಕಳ್ಕೊಬಿಟ್ಟಿದ್ದಾಳೆ ಅವಳು. ಬೇರೆ ಈಗೆಲ್ಲ ಸುರಾಜ್ ಬಂದಿರೋದ್ರಿಂದ ಆ ಕಡೆಗೆ ಕಾನ್ಸಂಟ್ರೇಷನ್ ಹೋಗ್ತಿದೆ, ಗೇಮಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ದಾರೆ. ಅವಳು ಅದ್ರ ಬಗ್ಗೆ ಬಂದ್ಬಿಟ್ಟು ಈಗ ರಘುವ್ರ ಹತ್ರ ವಾದ ಕೂಡ ಮಾಡ್ತಿದ್ದಾಳೆ. ಏನು ಶಿ ಲಾಸ್ಟ್ ಅಂತ ಹೇಳಿದ್ಯಾ, ನೀನೆಲ್ಲ ಬರೀ ಫೇವರಿಸಮ್ ಮಾಡ್ತಿದ್ಯಾ, ನಿನ್ನ ಕ್ಯಾಪ್ಟನ್ ಆಗೋಕ್ಕೆ ಲಾಯಕ್ಕಿಲ್ಲ, ನಿಮ್ಮ ಪ್ರಿನ್ಸಿಪಲ್ ಆಗೋಕ್ಕೆ ಲಾಯಕ್ಕಿಲ್ಲ ಅಂತೆಲ್ಲ ಜಗಳ ಮಾಡ್ತಿದ್ದಾರೆ. ರಘುವ್ರು ಹೇಳಿದ್ರಲ್ಲಿ ಅರ್ಥ ಇದೆ. ಒಂಥರ ಪ್ರಿನ್ಸಿಪಲ್ ಆಗಿ ತುಂಬ ಚೆನ್ನಾಗಿ ನಡ್ಕೊಳ್ತಿದ್ದಾರೆ ಅಂತ ನನಗೆ ಅನಿಸ್ತಿದೆ. ನಿಮಗೇನು ಅನಿಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾನು ಯಾರ್ಯಾರ ಮನೆಯಿಂದ ಯಾರ್ಯಾರು ಕಾಲ್ ಮಾಡಿದ್ದಾರೆ ಅಂತ ಹೇಳ್ತೀನಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಲವ್ ಯು.